ರಾಜ್ಯಶಾಸ್ತ್ರ ವಿಷಯದಲ್ಲಿ ಪಿಯು ಉಪನ್ಯಾಸಕ ಅಥವಾ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳ ಕನಸನ್ನು ಹೊತ್ತಿರುವಂತ ಎಲ್ಲ ಅಭ್ಯರ್ಥಿಗಳಿಗೆ ಈ ತರಗತಿಗೆ ಸ್ವಾಗತ. 2024ರಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದಂತ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆ, ಅದರ ಜೊತೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನೀಡಿದಂತ ಉತ್ತರಗಳನ್ನ ನೀಡುವಂತ ಸಂದರ್ಭ ಇದಾಗಿದೆ. ಪ್ರಶ್ನೆ ಪತ್ರಿಕೆಯು ಯಾಕೆ ಮುಖ್ಯ ಅಂತಂದ್ರೆ, ವಿಶೇಷವಾಗಿ ನಾವು ಅಧ್ಯಯನ ಮಾಡಿದ ನಂತರ ಪ್ರಶ್ನೆ ಪತ್ರಿಕೆಯನ್ನು ನೋಡೋದ್ರಿಂದ ನಮ್ಮ ಕಲಿಕಾ ಮಟ್ಟ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ತಯಾರಾಗಿದ್ದೀವಿ ಅಂತೇಳಿ ನಮಗೆ ಗೊತ್ತಾಗೋದ್ರಿಂದ, ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ನೋಡೋದ್ರಿಂದ ಹುದ್ದೆ ಗಿಟ್ಟಿಸಿಕೊಡೋದಕ್ಕೆ ಪ್ರಮುಖವಾದಂತಹ ಕಾರಣ ಹಾಗೆ ನಿಲ್ಲುತ್ತೋ ಅನ್ನುವ ಉದ್ದೇಶದಿಂದ ಈ ತರಗತಿಯನ್ನ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಇದೆ: ಐರನ್ ಲಾ ಆಫ್ ಓಲಿಗರಿಕೆ ಎಂಬ ರಾಜಕೀಯ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ, ಎಸ್ ಸರಿಯಾದ ಉತ್ತರ ಯಾವುದಂತಂದ್ರೆ ಎರಡನೇದು ರಾಬರ್ಟ್ ಮೈಕಲ್ಸ್ ಅಂತೇಳಿ. ರಾಬರ್ಟ್ ಮೈಕಲ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ಇದೆ: ಉದಾರವಾದವು ಸಾಮಾಜಿಕ ಸಂಘಟನೆಯ ಮಾದರಿಯಾಗಿ ಡ್ಯಾಶ್ ಡ್ಯಾಶ್ ಅನ್ನು ಒತ್ತಿ ಹೇಳುತ್ತದೆ ಅಂತಿದೆ. ಇದಕ್ಕೆ ಉತ್ತರ ಏನಂತಂದ್ರೆ ಮೂರನೇದು ಮಾರುಕಟ್ಟೆ ಸಮಾಜ ಅಂತೇಳಿ. ಮಾರುಕಟ್ಟೆ ಸಮಾಜವನ್ನ ಒತ್ತಿ ಹೇಳುತ್ತದೆ ಅಂತೇಳಿ. ಮೂರನೇ ಪ್ರಶ್ನೆ: ಈ ಕೆಳಗೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ, ಒಂದು ಪ್ರತಿಪಾದನೆ ಎಂದು ಇನ್ನೊಂದು ಕಾರಣ ಎಂದು ಪ್ರತಿಪಾದಿಸಲಾಗಿದೆ. ಸೊಸೈಟಿಯು ಕಡಿಮೆ ಲಾಭದಾಯಕ ವಿಭಾಗಗಳ ಪರವಾಗಿ ಯೋಚಿಸಿದಾಗ ರಾಜ್ಯವು ನ್ಯಾಯಪೂರ್ಣ ಎಂದು ಹೇಳಲಾಗುತ್ತದೆ ಎಂದು ಜಾನ್ ರಾಲ್ಸ್ ಪರಿಗಣಿಸುತ್ತಾರೆ. ಕಾರಣ, ರಾಲ್ಸ್ ನ್ಯಾಯದ ಎರಡು ತತ್ವಗಳನ್ನು ಮುಂದಿಟ್ಟರು ಅಂತೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಎಸ್ ಒಂದನೇದು ಎ ಮತ್ತು ಆರ್ ಎರಡೂ ಸರಿಯಾದ ವಿವರಣೆಯಾಗಿದೆ ಅಂತೇಳಿ. ಇಂಥ ಪ್ರಶ್ನೆಗಳಿಗೆ ಹೆಚ್ಚಿನ ಅಧ್ಯಯನ ಅವಶ್ಯಕವಾಗಿ ಬೇಕೇ ಬೇಕು. ನಾಲ್ಕನೇ ಪ್ರಶ್ನೆ ಇದೆ: ವದ್ದರ ಶಿವ ಅವರು ಡ್ಯಾಶ್ ಡ್ಯಾಶ್ ಎಂದು ಗುರುತಿಸಿಕೊಂಡಿದ್ದಾರೆ ಅಂತಿದೆ. ಎಸ್ ನಾಲ್ಕನೇದಕ್ಕೆ ಮೂರನೇದು ಪರಿಸರ ಸ್ತ್ರೀವಾದಿ ಅಂತೇಳಿ. ನೆಕ್ಸ್ಟ್ ಐದನೇ ಪ್ರಶ್ನೆ: ಅಧಿಕಾರವು ದಮನಕಾರಿ ಅಲ್ಲ, ಆದರೆ ಉತ್ಪಾದಕ. ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತಿದೆ. ಐದನೇ ಪ್ರಶ್ನೆ ನಾಲ್ಕನೇದು ಉತ್ತರ ರಾಬರ್ಟ್ ನಾಲ್ಕನೇದು ಉತ್ತರ ಅಂತಂದ್ರೆ ಎಸ್ ದಿಸ್ ಒನ್. ನಾಲ್ಕನೇದು ಮೈಕಲ್ ಫೌಕಾಲ್ಟ್ ಅನ್ನುವಂಥದ್ದು ಅಧಿಕಾರವು ದಮನಕಾರಿ ಅಲ್ಲ, ಅದು ಉತ್ಪಾದಕ ಅನ್ನುವಂಥ ಹೇಳಿಕೆಯನ್ನ ನೀಡಿದವರು. ಐದನೇ ಪ್ರಶ್ನೆ ಮುಗಿತೀಗ. ಆರನೇ ಪ್ರಶ್ನೆ: ಈ ಕೆಳಗೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ, ಒಂದು ಪ್ರತಿಪಾದನೆ, ಇನ್ನೊಂದು ಕಾರಣ ಎಂದು ಹೆಸರಿಸಲಾಗಿದೆ. ಪ್ರತಿಪಾದನೆ: ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳವು ಮಹಿಳೆಯರ ವೈಯಕ್ತಿಕ ಸಮಸ್ಯೆಯಾಗಿದೆ. ಅಪರಾಧಿಯನ್ನು ರಕ್ಷಿಸಲು ಮಹಿಳೆಯರ ಲೈಂಗಿಕ ಕಿರುಕುಳದ ಬಗ್ಗೆ ಮೌನವಾಗಿರುತ್ತದೆ ಅಂತೇಳಿ. ಆರನೇ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಎಸ್ ನಾಲ್ಕನೇದು 6, 4 ಎ ಮತ್ತು 2 ತಪ್ಪು, ಆದರೆ ಸರಿಯಾದ ವಿವರಣೆಯಲ್ಲ ಅಂತೇಳಿ. ಅಂದ್ರೆ ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಮಹಿಳೆಯರ ವೈಯಕ್ತಿಕ ಸಮಸ್ಯೆ ಆಗಿದೆ ಅಂದ್ರೆ ಅದು ಸಾಮೂಹಿಕ ಸಮಸ್ಯೆ ಆಗಿ ಇವತ್ತು ಬಂದು ನಿಂತಿದೆ. ಹಾಗೆ ಮೌನವಾಗಿದೆ ಅನ್ನುವಂಥದ್ದು ತಪ್ಪು. ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ನಾಲ್ಕನೇದು ಉತ್ತರ ಅಂತೇಳಿ. ಏಳನೇದು: ಅಧಿಕಾರವು ಒತ್ತಾಯಪೂರ್ವಕ ಮತ್ತು ಒಪ್ಪಿಗೆ ಮಿಶ್ರಣವಾಗಿದೆ ಎಂದು ಅಭಿಪ್ರಾಯಪಟ್ಟವರು ಯಾರಂತಿದೆ. ಏಳನೇದು ಎಸ್ ರೈಟ್ ಆನ್ಸರ್ ಅಂಟೋನಿ ಗ್ರಾಮ್ಸ್ಕಿ ಅನ್ನುವಂಥದ್ದು ಸರಿಯಾದ ಉತ್ತರ. ಎಂಟನೇದು: ಮಲ್ಟಿಕಲ್ಚರಲ್ ಸಿಟಿಜನ್ಶಿಪ್ ಕೃತಿಯನ್ನ ಬರೆದವರು ಯಾರಂತಿದೆ. ಎಂಟನೇದು ಎಸ್ ಮಿಲ್ ಕಿಂಬ್ಲಿಕಾ ಅಂತೇಳಿ ಸರಿಯಾದ ಉತ್ತರ. ಒಂಬತ್ತನೇದು: ಕೆಳಗಿನಗಳಲ್ಲಿ ಒಬ್ಬರು ಸಂಪ್ರದಾಯವಾದಿ ದೊಂದಿಗೆ ಸಂಬಂಧ ಹೊಂದಿಲ್ಲ ಅಂತೇಳಿ. ಸಂಪ್ರದಾಯವಾದಿಗಳು 3 ಜನ ಇದ್ದಾರೆ, ಒಬ್ಬರು ಇಲ್ಲ ಅನ್ನುವಂಥದ್ದು ಎಷ್ಟು. 9ನೇ ಪ್ರಶ್ನೆ ಎಸ್ ಎರಡನೇದು ಟಿ ಎಚ್ ಗ್ರೀನ್, ಇವರು ಸಂಪ್ರದಾಯವಾದಿಗಳು ಅಲ್ಲ ಅಂತೇಳಿ. 10 ಎಸ್ ಪಟ್ಟಿ 1 ಪಟ್ಟಿ 2 ಕೊಡಲಾಗಿದೆ. ಡೈಲಮಾ ಆಫ್ ಪ್ಲೂರಲಿಸ್ಟ್ ಡೆಮಾಕ್ರಸಿ, ಮಾಡೆಲ್ಸ್ ಆಫ್ ಡೆಮಾಕ್ರಸಿ, ದ ಲೈಫ್ ಅಂಡ್ ಟೈಮ್ಸ್ ಆಫ್ ಲಿಬರಲ್ ಡೆಮಾಕ್ರಸಿ ಆನ್ ಎಕನಾಮಿಕ್ ಥಿಯರಿ ಆಫ್ ಡೆಮಾಕ್ರಸಿ ಅಂತೇಳಿ ಅವರು ಈ ಕಡೆ ಅವರ ಬರೆದಿರುವಂತ ಆತರನ್ನ ಕೊಡಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಮೂರನೇದು ಎಸ್ ಉತ್ತರ 3. ಉತ್ತರ ಹೇಗೆ 3 ಸರಿ ಅಂತಂದ್ರೆ ಎಸ್ ಡೈಲಾಮಾ 1 4 ಅಂತೇಳಿ, 1ಕ್ಕೆ 4 ಎಸ್ P3 ಅಂತೇಳಿ, P3 ಎಸ್ C2 ಅಂತೇಳಿ, SC2
ನೆಕ್ಸ್ಟ್ D1 ಅಂತೇಳಿ ಆನ್ ಎಕನಾಮಿಕ್ ಥಿಯರಿ ಆಫ್ ಡೆಮೋಕ್ರಸಿ ಅನ್ನುವಂಥದ್ದು ಆಂಟನಿ ಡೌನ್ಸ್ ಅನ್ನುವಂಥದ್ದು. ನಿಮಗೆ ಅನಿಸುತ್ತೋ ಈ ಈ ಆಂಟನಿ ಡೌನ್ಸ್, ಸಿ.ಬಿ. ಮಾರ್ಕ್ಸನ್, ಡೇವಿಡ್ ಹೇಲ್ಡ್, ರಾಬರ್ಟ್ ಎ ಡಾಲ್ ಎಲ್ಲಿ ಸಿಗ್ತಾರಂತಂದ್ರೆ ಇದು ಆ ಯಾವುದು ಅಡ್ಮಿನಿಸ್ಟ್ರೇಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪುಸ್ತಕದಲ್ಲಿ ಇವರ ಹೆಸರುಗಳನ್ನು ನಾವು ನೋಡಬಹುದು. ಎಸ್ 11ನೇ ಪ್ರಶ್ನೆ 11ನೇ ಪ್ರಶ್ನೆ ಈ ಕೆಳಗೆ 2 ಹೇಳಿಕೆಯನ್ನು ನೀಡಲಾಗಿದೆ ಅಂತಿದೆ. ರಾಲ್ಸ್ಗೆ ಒಳ್ಳೆತನಕ್ಕಿಂತ ಹಕ್ಕು ಆದ್ಯತೆಯಾಗಿದೆ. ಕೆಲವರು ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವುದರಿಂದ ಇತರರಿಗೆ ಹೆಚ್ಚು ಪ್ರಯೋಜನ ಆದರೆ ಅದು ಸಮರ್ಥನೀಯ ಅಂತೇಳಿ. 11ನೇ ಪ್ರಶ್ನೆಗೆ ಸರಿಯ ಉತ್ತರ ಯಾವುದಂದ್ರೆ ಎರಡನೇದು. ಎಸ್ ಎರಡನೇ ಉತ್ತರ. ಎರಡನೇದು ಎ ಮತ್ತು ಆರ್ ಎರಡು ಸರಿಯಾದ ವಿವರಣೆಯಲ್ಲ ಅಂತೇಳಿ. ಅಂದ್ರೆ ರಾಲ್ಸ್ ಬಗ್ಗೆ ಸುಮಾರು ಒಂದು 2 ಪುಟದಷ್ಟು ಮಾಹಿತಿ ನಮಗೆ ಗೊತ್ತಿರಲೇಬೇಕು. ಇತ್ತೀಚೆಗೆ ಇವರು ವಿಚಾರಗಳ ಬಗ್ಗೆ ಪ್ರಶ್ನೆಗಳು ಬರುವಂತದನ್ನ ನಾವು ನೋಡಬಹುದು. 12ನೇ ಪ್ರಶ್ನೆ ನಕಾರಾತ್ಮಕ ಸ್ವಾತಂತ್ರ್ಯವು ಇದನ್ನು ಸೂಚಿಸುತ್ತದೆ ಅಂತಿದೆ. ಎಷ್ಟು 12ನೇದು? ಎಸ್ 12ನೇದು ಎರಡನೇದು ಎ ಬಿ ಸಿ ಅಂತೇಳಿ. ಎ ಬಿ ಸಿ ಅಂತಂದ್ರೆ ಎಲ್ಲ ನಿರ್ಬಂಧಗಳ ಅನುಪಸ್ಥಿತಿ ಇರುವಂತೆ ಸ್ವತಂತ್ರ, ಸರಪಳಿಗಳಿಂದ ಮುಕ್ತಿ, ಹಸ್ತಕ್ಷೇಪ ಮಾಡದಿರುವಂತೆ ಸ್ವಾತಂತ್ರ್ಯ ಅನ್ನುವಂಥದ್ದು ಇದು ನಕಾರಾತ್ಮಕ ಸ್ವಾತಂತ್ರ್ಯವು ಇದನ್ನು ಸೂಚಿಸುತ್ತದೆ ಅನ್ನುವಂಥದ್ದು. ಎಸ್ 13ನೇ ಪ್ರಶ್ನೆ ಇಲ್ಲಿ ಕೂಡ ಅಷ್ಟೇ ಹೇಳಿಕೆಯನ್ನು ಕೊಡಲಾಗಿದೆ. ನಾನು ಈಗಾಗಲೇ ಹೇಳಿರುವಂತೆ ಹೇಳಿಕೆಗೆ ಸಂಬಂಧಪಟ್ಟಂತೆ ನಮಗೆ ಹೆಚ್ಚಿನ ಮಾಹಿತಿ ಬೇಕೇ ಬೇಕು. ಲೆವಿಯಥಾನ್ದಲ್ಲಿ ಥಾಮಸ್ ಹಾಬ್ ಸಮಾಜದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳಲು ಸಂಪೂರ್ಣ ಸಾರ್ವಭೌಮತ್ವ ಅವಶ್ಯಕತೆ ಎಂದು ಪ್ರತಿಪಾದಿಸಿದರು. ಪ್ರಕೃತಿಯ ಅವಸ್ಥೆಯಲ್ಲಿ ಮಾನವರು ಸಾಮೂಹಿಕವಾಗಿ ಸಹಕಾರಿ, ಪರೋಪಕಾರಿ ಎಂದು ಹಾಬ್ಸ್ ಅವರು ನಂಬಿದ್ದರು ಅಂತೇಳಿ. ಎಷ್ಟು? ಅದು ಮೂರನೇದು ಅಂದ್ರೆ ಎ ಸರಿ, 6 ತಪ್ಪನ್ನುವಂಥದ್ದು. ನೆಕ್ಸ್ಟ್ 14ನೇ ಪ್ರಶ್ನೆ ಏನಿದೆ ಅಂದ್ರೆ ಮೆಕ್ಯಾವೆಲ್ಲಿಯ ರಾಜಕೀಯ ವಾಸ್ತವಿಕತೆಯು ಇದನ್ನು ಒತ್ತಿ ಹೇಳುತ್ತದೆ ಅಂತಿದೆ. 14ಕ್ಕೆ 4 ಅಧಿಕಾರ ನಿರ್ವಹಿಸುವಲ್ಲಿ ನಿಯಮಗಳ ಪರಿಣಾಮಕಾರತ್ವದ ಬಗ್ಗೆ ತಿಳಿಸುತ್ತದೆ. 15ನೇ ಪ್ರಶ್ನೆ ದ ಹೆಗಲ್ ತಥ್ಯ ಪಾರಮರ್ಶ್ಯವು ಇವುಗಳನ್ನು ಒಳಗೊಂಡಿದೆ ಅಂತೇಳಿ. 15 ಎರಡನೇದು ಪ್ರಬಂಧ ವಿರೋಧನ್ಯಾಸ ಸಂಶ್ಲೇಷಣೆ ಅಂತೇಳಿ. ಎಸ್ 16ನೇದು ಕೂಡ ಇಲ್ಲಿ ಅಷ್ಟೇ ಸಂಬಂಧಿತ ನಿಯಮಗಳು ಅಂತಿದೆ. ಇಮ್ಯಾನ್ಯುಯಲ್ ಕ್ಯಾಂಟ್, ನಿಕೋಲೋ ಮೆಕ್ಯಾವೆಲ್ಲಿ, ಕಾರ್ಲ್ ಮಾರ್ಕ್ಸ್ ಜಡಾಂಗ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಒಂದನೇದು ಹೇಗೆ ಒಂದು ಅಂತಂದ್ರೆ ಇಲ್ಲಿ ನೋಡೋದಾದ್ರೆ ಒಂದನೇದು A4 ಅಂತಿದೆ. ಇಮ್ಯಾನ್ಯುಯಲ್ ಕಾಂಟ್ ಕ್ಯಾಟೆಗೋರಿಕಲ್ ಇಂಪೇರೇಟಿವ್ ಅಂತೇಳಿ. ನಿಕೋಲೋ ಮೆಕ್ಯಾವೆಲ್ಲಿ ಅಂತಿದೆ B2 ಎಸ್ ರಿಯಲ್ ಪೊಲಿಟಿಕ್ ಅಂತೇಳಿ. ಎಸ್ ಕಾರ್ಲ್ ಮಾರ್ಕ್ಸ್ ಅಂತಿದೆ C3 ಅಂತೇಳಿ ವರ್ಗ ಸಂಘರ್ಷ. ಮಾವೋ ಜಡಂಗ ಅಂತ ಇದೆ D1 ಅಂತೇಳಿ. D1 ಪ್ರೊಟ್ರಾಕ್ಟೆಡ್ ಪೀಪಲ್ಸ್ ವಾರ್ ಅನ್ನುವಂಥದ್ದು. ನೆಕ್ಸ್ಟ್ 17ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮಾವೋ ಅವರ ನ್ಯೂ ಡೆಮೋಕ್ರಸಿ ಕಲ್ಪನೆಯು ವಿಭಿನ್ನವಾಗಿತ್ತು ಏಕೆಂದರೆ ಅಂತ ಇದೆ. 17 ಎರಡನೇದು ಬಂಡವಾಳಶಾಹಿ ಆರ್ಥಿಕ ನೀತಿಗಳನ್ನು ಪ್ರತಿಪಾದಿಸುತ್ತದೆ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಬರುವಂಥದ್ದು 18ನೇ ಪ್ರಶ್ನೆ ಲಾಕ್ ಗ್ಲೋರಿಯಸ್ ಕ್ರಾಂತಿಯ ರಕ್ಷಕ ಎಂಬ ದೃಷ್ಟಿಕೋನವನ್ನು ಯಾರು ಪ್ರಶ್ನಿಸಿದರು ಅಂತಿದೆ. 18ನೇದು ಏನಂತಂದ್ರೆ ಉತ್ತರ ಆಶ್ಕ್ರಾಫ್ಟ್ ಅಂತೇಳಿ. 19ನೇ ಪ್ರಶ್ನೆ ಏನೆಂದ್ರೆ ಗ್ರಾಮ್ಸ್ಕಿ ಪ್ರಾಬಲ್ಯದ ಪರಿಕಲ್ಪನೆಯನ್ನ ಆಳುವ ವರ್ಗಗಳು ಇದರಿಂದ ಅಧಿಕಾರವನ್ನು ನಿರ್ವಹಿಸುತ್ತದೆ ಎಂದು ಸೂಚಿಸುತ್ತದೆ ಅನ್ನುವಂಥದ್ದು. ಎಸ್ ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ 19ನೇದು ಒಂದು ಸಾಂಸ್ಕೃತಿಕ ಪ್ರಾಬಲ್ಯದ ಮೂಲಕ ಅಧೀನ ವರ್ಗಗಳಿಂದ ಒಪ್ಪಿಗೆಯನ್ನು ಗೆಲ್ಲುವುದಂತಿದೆ. 20ನೇ ಪ್ರಶ್ನೆ ಎಸ್ 20ನೇ ಪ್ರಶ್ನೆ ಏನಿದೆ 20ನೇ ಪ್ರಶ್ನೆ ಅಂತಂದ್ರೆ ಎಸ್ 20ನೇ ಪ್ರಶ್ನೆ ಸಾಮಾಜಿಕ ಒಪ್ಪಂದದಲ್ಲಿ ರೂಸೋ ನಿಜವಾದ ಸ್ವಾತಂತ್ರ್ಯ ಎಂದು ಇದನ್ನು ಪ್ರತಿಪಾದಿಸುತ್ತಾನೆ ಅಂತಿದೆ. 21 ಏನಂದ್ರೆ ಒಬ್ಬ ತನಗಾಗಿ ಸೂಚಿಸಿದ ಕಾನೂನಿಗೆ ವಿಧೇಯತೆ ಅನ್ನುವಂಥದ್ದು. 21ನೇ ಪ್ರಶ್ನೆ 21 ಮೂಲಭೂತ ಮಾನವತಾವಾದಿ ಹಂತದಲ್ಲಿ ಎಂ.ಎನ್. ರಾಯ್ ಅವರ ಇದನ್ನು ಪ್ರತಿಪಾದಿಸಿದರು ಅಂತೇಳಿ. 21 ಉತ್ತರ ಪಕ್ಷರಹಿತ ವ್ಯವಸ್ಥೆ ಬೇಕಂತೇಳಿ ಪ್ರತಿಪಾದನೆ ಮಾಡಿದರು. 22ನೇ ಪ್ರಶ್ನೆ ಅಮೆರಿಕದ ಫೆಡರೇಷನ್ ಕೆಳಗಿನ ಯಾವ ವರ್ಗಕ್ಕೆ ಸೇರಿದೆ ಅಂತೇಳಿ.
22ನೇ ಪ್ರಶ್ನೆಗೆ ಎಸ್ ಡ್ಯುವೆಲ್ ಫೆಡರೇಷನ್ ಅನ್ನುವಂಥದ್ದು ಸರಿಯಾದ ಉತ್ತರ ಅಮೆರಿಕನ್. 23ನೇ ಪ್ರಶ್ನೆ ಹೇಳಿಕೆ ಇದೆ. ಈ ಹೇಳಿಕೆಗೆ ಸರಿಯಾದ ಉತ್ತರ ಏನಂತಂದ್ರೆ ಒಂದನೇದು ಒಂದು ಎಸ್ ಏನಿದೆ ಅಂದ್ರೆ ರಾಜ್ಯವು ದೇವರ ಕೈ ಕೆಲಸವಲ್ಲ ಅಥವಾ ಉನ್ನತ ಭೌತಿಕ ಶಕ್ತಿ ಫಲಿತಾಂಶವಲ್ಲ. ಎಸ್ ನಿರ್ಣಯ ಅಥವಾ ಸಂಪ್ರದಾಯಗಳ ಸೃಷ್ಟಿ ಕುಟುಂಬದ ವಿಸ್ತರಣೆಯಲ್ಲ ಅಂತೇಳಿ. ಕಾರಣ ರಾಜ್ಯವು ನೈಸರ್ಗಿಕ ಬೆಳವಣಿಗೆಯ ಸಂಸ್ಥೆ ಆಗಿರುವಂಥದ್ದು ಸರಿಯಾದ ಹೇಳಿಕೆ ಅಂತೇಳಿ. ನೆಕ್ಸ್ಟ್ ಪ್ರಶ್ನೆ ಇದೆ. ಎಸ್ ಎಷ್ಟನೇದು ಅಂತಂದ್ರೆ 24ನೇ ಪ್ರಶ್ನೆ. ಅಹಿಂಸೆಯನ್ನು ಒಳಗೊಂಡ ಸತ್ಯಾಗ್ರಹದ ಮೂಲಕ ನೀವು ಜಗತ್ತನ್ನ ನಿಮ್ಮ ಪಾದಗಳಿಗೆ ತರುತ್ತೀರಿ ಎಂದು ಹೇಳಿದವರು ಯಾರಂತಿದೆ. 24ಕ್ಕೆ 2 ಮಹಾತ್ಮ ಗಾಂಧೀಜಿ ಅಂತೇಳಿ. ಎಸ್ ಮಹಾತ್ಮ ಗಾಂಧೀಜಿ. ನೆಕ್ಸ್ಟ್ 25ನೇ ಪ್ರಶ್ನೆ ಮಾರ್ಕ್ಸ್ ಗಾಂಧಿ ಅಂಡ್ ಸೋಷಿಯಲಿಸಂ ಪುಸ್ತಕದ ಲೇಖಕರು ಯಾರಂತಿದೆ. ಎಸ್ ರಾಮ್ ಮನೋಹರ್ ಲೋಹಿಯಾ ಅಂತೇಳಿ. 26ನೇ ಪ್ರಶ್ನೆ ಬುದ್ಧ ಎಂದರೆ ಅಂತಿದೆ. ಜ್ಞಾನೋದಯ ಹೊಂದಿದವರು ಅನ್ನುವಂಥದ್ದು ಸರಿಯಾದ ಉತ್ತರ. 27ನೇ ಪ್ರಶ್ನೆ ಇದೆ. ಸಾವಿತ್ರಿಯ ಲೇಖಕರು ಯಾರಂತಿದೆ. 27 4ನೇದು ಅರವಿಂದ್ ಘೋಷ್ ಅನ್ನುವಂಥದ್ದು. ಅಂದ್ರೆ ಥಿಂಕರ್ಸ್ ಬಗ್ಗೆ ನಾವು ನೋಟ್ಸ್ ಅನ್ನು ಮಾಡ್ಕೋಬೇಕು ಅಂತಂದ್ರೆ ಸಕ್ಸಸ್ ಯಾವಾಗ ಸಿಗುತ್ತೆ ಅಂತಂದ್ರೆ ನಮ್ಮದೇ ಆಗಿರುವಂತ ನೋಟ್ಸ್ ಅನ್ನು ಮಾಡ್ಕೊಂಡ್ರೆ ಅದನ್ನು ಮತ್ತೆ ಮತ್ತೆ 5-6 ಸಾರಿ ಓದಿದ್ರೆ ಮಾತ್ರ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ. ಮತ್ತೆ ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಅನ್ನುವಂಥದ್ದು. 28ನೇ ಪ್ರಶ್ನೆ ಯಾವ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತವು ರಾಜ್ಯಗಳ ಮತ್ತು ಇತರ ಭಾಗ್ಯಗಳ ಕಾರ್ಯತಂತ್ರದ ನಡವಳಿಕೆಯು ಮತ್ತು ಫಲಿತಾಂಶಗಳನ್ನು ವಿವರಿಸಲು ಔಪಚಾರಿಕ ಮಾದರಿಗಳನ್ನು ಮತ್ತು ಆಟದ ಸಿದ್ಧಾಂತವನ್ನು ಬಳಸುತ್ತದೆ ಅಂತಿದೆ. 28ಕ್ಕೆ ಎಸ್ ಒಂದನೇದು ಲಿಬರಲ್ ಇಂಟರ್ನ್ಯಾಷನಲಿಸಂ ಅಂತೇಳಿ. 29ನೇ ಪ್ರಶ್ನೆ ಎಸ್ 29 ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಲು ಪೆರಿಯರ್ ಆರಂಭಿಸಿದ ಚಳುವಳಿಯ ಹೆಸರೇನಂತಿದೆ. ಎಸ್ ಸ್ವಾಭಿಮಾನ ಚಳವಳಿ. ಎಸ್ ಸ್ವಾಭಿಮಾನ ಚಳವಳಿ. ನೆಕ್ಸ್ಟ್ ಪ್ರಶ್ನೆ 30ನೇ ಪ್ರಶ್ನೆ 30 ಹಿಂದ್ ಸ್ವರಾಜ್ ಅವಲಂಬಿಸಿರುವುದು ಅಂತಿದೆ. 30 ಒಂದನೇದು ಮ್ಯಾಜಿನಿಯ ಇಟಲಿಯ ಅಂತ. ಹಿಂದ್ ಸ್ವರಾಜ್ ಅವಲಂಬಿಸಿರುವುದು 30ಕ್ಕೆ 1. 31 31ನೇ ಪ್ರಶ್ನೆ ರಾಜ್ಯವು ಮತ್ತು ನಾಗರಿಕ ಸಮಾಜದ ನಡುವಿನ ಸಮಕಾಲೀನ ಸಂಬಂಧದ ಮೇಲೆ ಪೌರತ್ವದ ಅರ್ಥಪೂರ್ಣ ಪರಿಕಲ್ಪನೆಯನ್ನ ನಿರ್ಮಿಸುವಲ್ಲಿ ಅಂತರ್ಗತ ತೊಂದರೆಗಳನ್ನ ಮಾರ್ಕ್ಸ್ ಮೊದಲು ಗುರುತಿಸಿದ ತನ್ನ ಕೃತಿ ಯಾವುದಂತಿದೆ. 31ಕ್ಕೆ 4ನೇದು ದ ಜರ್ಮನ್ ಐಡಿಯಾಲಜಿ. 32ನೇ ಪ್ರಶ್ನೆ ಹೇಳಿಕೆ ಇದೆ. ಹೇಳಿಕೆಗೆ 32ನೇ ಪ್ರಶ್ನೆಗೆ ಉತ್ತರ ಏನಂತಂದ್ರೆ ಮೂರನೇದು ಎ ಸರಿ 6 ತಪ್ಪು ಅನ್ನುವಂಥದ್ದು. ಒತ್ತಡದ ಗುಂಪುಗಳ ನೇರ ಮತ್ತು ಪರೋಕ್ಷ ವಿಧಾನಗಳ ಮೂಲಕ ರಾಜಕೀಯ ಮತ್ತು ನೀತಿ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿವೆ. ಅವರು ತಮ್ಮ ಗುರಿಗಳನ್ನು ಸಾಧಿಸಲು ಅಧಿಕಾರಕ್ಕೆ ಬರಲು ಬಯಸುತ್ತಾರೆ ಅಂತಂದ್ರೆ ಒತ್ತಡ ಗುಂಪುಗಳ ಅಧಿಕಾರಕ್ಕೆ ಬರಲ್ಲ, ಅಧಿಕಾರ ಇಲ್ಲದೇನೆ ಇವರು ತಮ್ಮ ರಾಜಕೀಯ ನೀತಿ ಮಾಡುವಲ್ಲಿ ತೊಡಗಿಸಿಕೊಳ್ತಾರೆ, ಪ್ರಭಾವವನ್ನ ಬೀರ್ತಾರೆ ಅಂತೇಳಿ. 33ನೇ ಪ್ರಶ್ನೆ ಈ ಕೆಳಗಿನ ಅನುಕ್ರಮವು ಪ್ರಜಾಸತ್ತಾತ್ಮಕ ಪರಿವರ್ತನೆಯ ವಿಶಿಷ್ಟ ಪ್ರಗತಿಯ ಉತ್ತಮವಾಗಿ ವಿವರಿಸುತ್ತದೆ ಅಂತಿದೆ. 33ನೇ ಪ್ರಶ್ನೆ ಸರಿಯಾದ ಉತ್ತರ ಏನಂದ್ರೆ 1 ಸರ್ವಾಧಿಕಾರ ಆಡಳಿತ, ರಾಜಕೀಯ ಉದಾರೀಕರಣ, ಬಲವರ್ಧನೆ ಮತ್ತು ಪ್ರಜಾಪ್ರಭುತ್ವದ ರೂಢಿಗಳ ಸಾಂಸ್ಥೀಕರಣ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 34ನೇದು ಡಬ್ಲ್ಯೂ ರೋಸ್ಟೆವ್ ಅವರ ಬೆಳವಣಿಗೆ ಮಾದರಿಯ ಹಂತಗಳನ್ನ ಆರ್ಥಿಕ ಬೆಳವಣಿಗೆ ಇದರಲ್ಲಿ ಸಂಭವಿಸುತ್ತದೆ ಎಂದು ಪ್ರತಿಪಾದಿಸಿದವರು ಯಾರಂತಿದೆ. ಎಸ್ 34ನೇದು 34 ಎಸ್ 5 ಮೂಲ ಹಂತಗಳು ಅಂತಿದೆ ಉತ್ತರ. ನೆಕ್ಸ್ಟ್ 35ನೇ ಪ್ರಶ್ನೆ 35 ಡಿಪೆಂಡೆನ್ಸ್ ಥಿಯರಿಸ್ಟ್ ಕಾರ್ಡೋಸೋ ಅವರು ಅರ್ಥಪೂರ್ಣವಾದ ಅಸೋಸಿಯೇಟೆಡ್ ಡಿಪೆಂಡೆಂಟ್ ಡೆವಲಪ್ಮೆಂಟ್ ಇರಬಹುದೆಂದು ವಾದಿಸಲು ಯಾವ ದೇಶವನ್ನು ಬಳಸಿದರು ಅಂತೇಳಿ. ಎಸ್ 35ನೇ ಪ್ರಶ್ನೆಗೆ ಏನಂತಂದ್ರೆ ಇದು ಬ್ರೆಜಿಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ಪುಟ್ ಔಟ್ಪುಟ್ ಮತ್ತು ಫೀಡ್ಬ್ಯಾಕ್ ಪರಿಕಲ್ಪನೆ ಇದರೊಂದಿಗೆ ಸಂಬಂಧ ಹೊಂದಿದೆ ಅಂತಿದೆ. 36ನೇ ಪ್ರಶ್ನೆ 3 ಸಿಸ್ಟಮ್
ಎಸ್ ಸಿಸ್ಟಮ್ಸ್ ಪ್ಯಾರಡಿಗಮ್ ಅಂತೇಳಿ. ಎಸ್ 36 3. ನೆಕ್ಸ್ಟ್ 37ನೇ ಪ್ರಶ್ನೆ. 37 ರಾಜಕೀಯ ವ್ಯವಸ್ಥೆಯಲ್ಲಿ ರಾಜಕೀಯ ದೃಷ್ಟಿಕೋನದ ಮಾದರಿಗಳ ವಿತರಣೆಯು ಇದನ್ನು ತೋರಿಸುತ್ತದೆ ಅಂತಿದೆ. 37 ಎರಡನೇದು ರಾಜಕೀಯ ಸಂಸ್ಕೃತಿ ಎನ್ನುವಂಥದ್ದು ಸರಿಯಾದ ಉತ್ತರ. 38 ಕೆಳಗಿನಗಳಲ್ಲಿ ಯಾವುದು ಅಲ್ಮಂಡ್ ಪ್ರಕಾರ ರಾಜಕೀಯ ವ್ಯವಸ್ಥೆಯ ಇನ್ಪುಟ್ ಕಾರ್ಯವಲ್ಲ ಅಂತೇಳಿ. ಎಸ್ 38ನೇ ಪ್ರಶ್ನೆ. 38 ನಾಲ್ಕನೇದು ನಿಯಮ ಮತ್ತು ತೀರ್ಪು ಅನ್ನುವಂಥದ್ದು. ಎಲೈಟ್ಗಳ ಸಿದ್ಧಾಂತ ವಿವರಿಸುವಲ್ಲಿ ರಾಜಕೀಯ ಸೂತ್ರದ ಪರಿಕಲ್ಪನೆಯನ್ನು ಇವರು ಪ್ರತಿಪಾದಿಸಿದವರಂತಿದೆ. 39 ಎರಡನೇ ನಂತರ ಗೆಟೆನೋ ಮೋಸ್ಕೋ. 40ನೇ ಪ್ರಶ್ನೆ. ಬ್ರಿಟನ್ ಛಾಯಾ ಸಚಿವ ಸಂಪುಟ ಪದವು ಇದನ್ನು ಉಲ್ಲೇಖಿಸುತ್ತದೆ ಅಂತಿದೆ. 43 ಅಂದ್ರೆ ನಿಯೋಜಿತ ಪಾತ್ರಗಳೊಂದಿಗೆ ವಿರೋಧ ಪಕ್ಷಗಳ ಸದಸ್ಯರ ಗುಂಪು, ಅಂದ್ರೆ ಅಪೋಸಿಷನ್ ಪಾರ್ಟಿಯನ್ನ ನಾವು ಶ್ಯಾಡೋ ಕ್ಯಾಬಿನೆಟ್ ಅಂತೇಳಿ ಕರಿತೀವಿ. 41ನೇ ಪ್ರಶ್ನೆ. ಅರಾಜಕತೆ ಒಂದು ಸಾಮಾಜಿಕ ರಚನೆ ಆಗಿದೆ ಮತ್ತು ಅರಾಜಕತೆಗೆ ಆಪಾದಿತ ಅರ್ಥವು ರಾಜ್ಯದ ಕ್ರಿಯೆಗಳನ್ನು ರೂಪಿಸುವುದು. ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತದಲ್ಲಿ ಯಾವ ಸಿದ್ಧಾಂತವು ಈ ವಿಚಾರಗಳನ್ನು ಪ್ರಚಾರ ಮಾಡುತ್ತದೆ ಅಂತಿದೆ. 41ಕ್ಕೆ 4 ಲಿಬರಲ್ ಇಂಟರ್ನ್ಯಾಷನಲಿಸಮ್ ಅಂತೇಳಿ. 42ನೇದು ಕೆಳಗಿನಗಳಲ್ಲಿ ಯಾವುದು ಮಾರ್ಕ್ಸ್ವಾದಿ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತದ ಪ್ರಮುಖ ಊಹೆಯಲ್ಲ ಅಂತೇಳಿ. 42ಕ್ಕೆ 4ನೇದು ಎಸ್ ರಾಜ್ಯಗಳು ಅಧಿಕಾರ ಮತ್ತು ಸ್ವಹಿತಾಸಕ್ತಿಯಿಂದ ಪ್ರೇರಿತವಾಗಿದೆ ಅಂತೇಳಿ. 43ನೇ ಪ್ರಶ್ನೆ. 2023ರಲ್ಲಿ ಪ್ರಧಾನಿ ಮೋದಿಯವರು US ರಾಜ್ಯ ಪ್ರವಾಸದ ಸಮಯದಲ್ಲಿ ಭಾರತ ಮತ್ತು US ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಿದ್ದವು, ಅವುಗಳೆಂದರೆ ಅಂತಿದೆ. ಎಸ್ 43ಕ್ಕೆ 3ನೇದು ಅಂದ್ರೆ ABC. ಎಸ್ ಡಿ ಅನ್ನು ಹೊರತುಪಡಿಸಿ ಎಲ್ಲವೂ. ನಿರ್ಣಾಯಕ ತಂತ್ರಗಳ ಕ್ಷೇತ್ರದಲ್ಲಿ ಸಹಕಾರ, ಇಂಡೋ-UN US ಬಾಹ್ಯಾಕಾಶ ಸಹಕಾರ ಒಪ್ಪಂದ, ಇಂಧನ ಸಹಕಾರ ಒಪ್ಪಂದ ಅಂತೇಳಿ. 44ನೇದಿದೆ. 44 ಉಕ್ರೇನ್ನಿಂದ ಆಹಾರ ಧಾನ್ಯಗಳ ಅಡೆತಡೆ ಇಲ್ಲದೆ ಹರಿವನ್ನು ಅನುವು ಮಾಡಿಕೊಡಲು ಉಕ್ರೇನ್ ವಿಶ್ವಸಂಸ್ಥೆ ರಷ್ಯಾ ಮತ್ತು ಟರ್ಕಿಯ ನಡುವೆ ಮಧ್ಯಸ್ಥಿಕೆ ವಹಿಸಿದ ಒಪ್ಪಂದವನ್ನು ಹೆಸರಿಸಿ ಅಂತಿದೆ. 44ಕ್ಕೆ 2ನೇದು ಕಪ್ಪು ಸಮುದ್ರ ಧಾನ್ಯದ ಒಪ್ಪಂದ ಅಂತ ಹೇಳಿ. 45ನೇ ಪ್ರಶ್ನೆ ಹೇಳಿಕೆ ಇದೆ. 45ನೇದು ಎಸ್ ಸಾಮೂಹಿಕ ಭದ್ರತೆಯು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಸ್ಥಿರತೆಗೆ ಕಾರಣವಾಗುತ್ತದೆ. ಎಸ್ ಸರಿ. ರಾಜ್ಯಗಳು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರಗಳು ಅಂತೇಳಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಎ ಮತ್ತು 6 ಎರಡೂ ಸರಿ ಅನ್ನುವಂಥದ್ದು ಸರಿಯಾದ ಉತ್ತರ. 46ನೇ ಪ್ರಶ್ನೆ. 2023 ಆಗಸ್ಟ್ 22ರಿಂದ 24ರಂದು ನಡೆದ 15ನೇ ಬ್ರಿಕ್ಸ್ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಶೃಂಗಸಭೆ ವಿಷಯ ಯಾವುದು ಅಂತಿದೆ. ಎಸ್ 46ನೇದು 3ನೇದು ಪರಸ್ಪರ ವೇಗವರ್ಧಿತ ಬೆಳವಣಿಗೆಗೆ ಬ್ರಿಕ್ಸ್ ಪಾಲುದಾರಿಕೆ ಅನ್ನುವಂಥದ್ದು. 47ನೇ ಪ್ರಶ್ನೆ. 47 ಎಸ್ 47 ನೀವು ಒಂದು ದೇಶದ ಭೌಗೋಳಿಕತೆಯನ್ನು ತಿಳಿಯದಿದ್ದರೆ ನೀವು ಅದರ ವಿದೇಶಾಂಗ ನೀತಿಯನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಊಹಿಸಬಹುದು ಎಂದು ಹೇಳಿದವರು ಅಂತಿದೆ. 47ನೇ ಪ್ರಶ್ನೆ ಎಸ್ 3ನೇದು ರಾಬರ್ಟ್ ನೆಪೋಲಿಯನ್ ಬೋನಪಾರ್ಟಿ. 48ನೇ ಪ್ರಶ್ನೆ. ಕೆಳಗಿನಗಳಲ್ಲಿ ಯಾವುದು ದಕ್ಷಿಣ ಅಮೆರಿಕದಿಂದ ಸ್ತ್ರೀವಾದಿ ವಿದೇಶಾಂಗ ನೀತಿಯನ್ನು ಅಳವಡಿಸಿಕೊಂಡ ಮೊದಲ ದೇಶವಾಗಿದೆ ಅಂತಿದೆ. 48 ಚಿಲಿ ಅನ್ನುವಂಥದ್ದು ಎಸ್ ಸರಿಯಾದ ಉತ್ತರ. ಚಿಲಿ 2. 49 ಸ್ಮಾರ್ಟ್ ಪವರ್ ಪರಿಕಲ್ಪನೆ ಇದರೊಂದಿಗೆ ಸಂಬಂಧಿಸಿದೆ ಅಂತೇಳಿ. 49 4ನೇದು ಜೋಸೆಫ್ ನೈ ಅಂತೇಳಿ. ಎಸ್ ಜೋಸೆಫ್ ನೈ. 50ನೇ ಪ್ರಶ್ನೆ. ಎಸ್ 50ನೇ ಪ್ರಶ್ನೆ. ಪ್ಯಾರಿಸ್ ಒಪ್ಪಂದವು ಇದರ ಕುರಿತಾದ ಒಪ್ಪಂದವಾಗಿದೆ ಅಂತಿದೆ. ಎಸ್ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ. ಎಸ್ 51ನೇ ಪ್ರಶ್ನೆ. ಭಾರತದ ಪರಮಾಣು ನೀತಿಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿಲ್ಲ ಅಂತೇಳಿ. 51ಕ್ಕೆ ಎಷ್ಟನೇದು ಉತ್ತರ ಅಂತಂದ್ರೆ 2ನೇದು. ಭಾರತವು NPTಗೆ ಸಹಿ ಹಾಕಿದೆ ಅಂತೇಳಿ. ಸರಿಯಾಗಿಲ್ಲ ಅನ್ನುವಂಥದ್ದು NPTಗೆ ಸಹಿ ಹಾಕಿಲ್ಲದು, ಹಾಗಾಗಿ ಅದು ಸರಿಯಾಗಿಲ್ಲ. ಇನ್ನುಳಿದೆಲ್ಲ ಸರಿಯಾದ ವಾಕ್ಯಗಳು.
ನೆಕ್ಸ್ಟ್ 52 ಇದೆ. ಇಂಡಿಯಾ ವೇ ಸ್ಟ್ರಾಟಜಿ ಫಾರ್ ಆನ್ ಅನ್ಸರ್ಟೈನ್ಡ್ ವರ್ಲ್ಡ್ ಎಂಬ ಪುಸ್ತಕವನ್ನ ಬರೆದವರು ಯಾರಂತಿದೆ. ಎಸ್ ಎಸ್ ಜೈಶಂಕರ್. 53ನೇ ಪ್ರಶ್ನೆ. 53ನೇ ಪ್ರಶ್ನೆ ಎಸ್ ವಂದಿಸಿ ಬರೀರಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಮೂರನೇದು. ಮೂರನೇದು ಹೇಗೆ ಅಂತೇಳಿ ನಾವು ನೋಡೋದಾದ್ರೆ ಎಸ್ ಮೂರನೇದು ಒಂದಕ್ಕೆ ಒಂದು ಬಿಮ್ಸ್ಟೆಕ್ ಭಾರತ ಸದಸ್ಯ ರಾಷ್ಟ್ರಗಳು ಇರುವಂಥದ್ದು. ಆಮೇಲೆ ಎಸ್ ಬಿಗೆ B3 ಅಂತೇಳಿ RCEP3 ಅಂತೇಳಿ, KUS ಅಂತೇಳಿ, ಸಿಗೆ 2 ಅಂತೇಳಿ ಯುನೈಟೆಡ್ ಕಿಂಗ್ಡಮ್ ಅಂತೇಳಿ, G7 4 ಅಂತೇಳಿ ಜಪಾನ್. ಎಸ್ ನೆಕ್ಸ್ಟು 54ನೇ ಪ್ರಶ್ನೆ. 54ನೇ ಪ್ರಶ್ನೆ 54ಗೆ ಇಲ್ಲಿ ಗ್ರೇಸ್ ಕೊಡಬಹುದಿತ್ತು, ಆದರೆ ಬಾಂಗ್ಲಾದೇಶ ಹೊರತುಪಡಿಸಿ 3 ಉತ್ತರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಯಾವುದು ಇದನ್ನು ಕೊಡಲಾಗಿದೆ, ಇದು ಒಂದು, ಆಮೇಲೆ 2, 3 ಮತ್ತು 4 ಆಪ್ಷನ್ ಹಾಕಿದ್ರು ಸಹ ಸರಿಯಾದ ಉತ್ತರ ಅಂತೇಳಿ ಪರಿಗಣಿಸಿ ಇಲ್ಲಿ ಮಾರ್ಕ್ಸ್ ಅನ್ನ ಕೊಡುವಂತದ್ದನ್ನ ಪ್ರಶ್ನೆ ನಂಬರ್ 54ಕ್ಕೆ ಮಾಡಲಾಗಿದೆ. 55ನೇ ಪ್ರಶ್ನೆ ಎಸ್ 55. 55 ಏನಂದ್ರೆ ಇಲ್ಲಿ ಕೂಡ ವಂದಿಸಿ ಬರೀರಿ ಅಂತಿದೆ. ಇದಕ್ಕೆ ಯಾವುದು 55 ಅಂತಂದ್ರೆ 4ನೇದು ಉತ್ತರ. ಎಸ್ 4ನೇದು ಉತ್ತರ. ಹೇಗೆ 4 ಅಂದ್ರೆ A4 ಅಂತಿದೆ. A4 1995. B2 ಭಾರತ ಮತ್ತು US ರಕ್ಷಣೆಗೆ ಸಂಬಂಧಕ್ಕಾಗಿ ಹೊಸ ಚೌಕಟ್ಟು ಅಂತೇಳಿ. ಸರಕು ವಿನಿಮಯ ತಿಳುವಳಿಕೆ ಒಪ್ಪಂದ ಅಂತೇಳಿ C3. ಎಸ್ ನೆಕ್ಸ್ಟ್ ಕಾರ್ಯತಂತ್ರದ ಪಾಲುದಾರಿಕೆಯ ಮುಂದಿನ ಹಂತಗಳಂತೇಳಿ. ಎಸ್ A4 D1. ಎಸ್ ಇದು ತಪ್ಪಾಗಿದೆ. A4 ಎಸ್ ನೋಡೋದಾದ್ರೆ A4 ಎಸ್ A4 1995. B2 ಎಸ್ 2005. C3 ಎಸ್ 2016. D1 ಕಾರ್ಯತಂತ್ರದ ಪಾಲುದಾರಿಕೆ 2004ರಲ್ಲಿ. ಎಸ್ 56ನೇ ಪ್ರಶ್ನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತದ ವಿದೇಶಾಂಗ ನೀತಿಯ ಯಾವ ನೀತಿಯನ್ನು ಪ್ರತಿಪಾದಿಸುವ ಮೂಲಕ ಬಹುಹೊಂದಾಣಿಕೆ ನೀತಿಯನ್ನು ಅನುಸರಿಸಿತು ಅಂತಿದೆ. 56ನೇದು. 56ನೇ ಪ್ರಶ್ನೆಗೆ 3ನೇದು ಕಾರ್ಯತಂತ್ರದ ಸ್ವಾಯತ್ತತೆ. ಎಸ್ ಕಾರ್ಯತಂತ್ರದ ಸ್ವಾಯತ್ತತೆ ಅನ್ನುವಂಥದ್ದು ಸರಿಯಾದ ಉತ್ತರ. 57ನೇ ಪ್ರಶ್ನೆ. 57ನೇ ಪ್ರಶ್ನೆಗೆ ಭಾರತದ ವಿದೇಶಾಂಗ ನೀತಿಯಲ್ಲಿ ನೆರೆಹೊರೆ ಮೊದಲು ಈ ಕೆಳಗಿನ ಯಾವ ದೇಶಗಳ ಕೇಂದ್ರೀಕರಿಸಿದೆ ಅಂತೇಳಿ. 57ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3ನೇದು ದಕ್ಷಿಣ ಏಷ್ಯಾದ ನೆರೆಹೊರೆಯರು ಅಂತೇಳಿ. 58ನೇ ಪ್ರಶ್ನೆ. ಈ ಕೆಳಗಿನ 2 ಹೇಳಿಕೆಗಳನ್ನು ನೀಡಲಾಗಿದೆ, ಅದು ಕೂಡ ಅಷ್ಟೇ. ಇಲ್ಲಿ 58ಕ್ಕೆ ಏನಂತಂದ್ರೆ 2ನೇದು ಸರಿಯಾದ ಉತ್ತರ. ಅಂದ್ರೆ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮುವುದು ಭಾರತದ ಮಹತ್ವಾಕಾಂಕ್ಷೆಯಾಗಿದೆ ಮತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಭಾರತವು ಶಾಶ್ವತ ಸದಸ್ಯತ್ವವನ್ನು ಹೊಂದಿದ್ದು ಜಾಗತಿಕ ಮಹತ್ವಾಕಾಂಕ್ಷೆಗಳನ್ನು ಬೆಂಬಲಿಸುತ್ತದೆ ಅಂತೇಳಿ. ಆದ್ರೆ ಭಾರತ ಘೋಷಿತ ಪರಮಾಣು ಸಶಸ್ತ್ರ ರಾಷ್ಟ್ರವಾಗಿದೆ ಅಂತ ಹೇಳಿದೆ. ಇಲ್ಲಿ ಉತ್ತರ ಏನಂತಂದ್ರೆ 58 2ನೇದು. ನೆಕ್ಸ್ಟ್ 59. ಸಮಗ್ರ ರಾಷ್ಟ್ರೀಯ ಶಕ್ತಿ ಪರಿಕಲ್ಪನೆಯು ಭಾರತದ ಮಹಾ ಕಾರ್ಯತಂತ್ರದಲ್ಲಿ ಏನನ್ನ ನಿರ್ವಹಿಸುತ್ತದೆ ಅಂತಿದೆ. ಎಸ್ ಸರಿಯಾದ ಉತ್ತರ ಏನಂತಂದ್ರೆ ಮಿಲಿಟರಿ, ರಾಜಕೀಯ, ಆರ್ಥಿಕ, ರಾಜತಾಂತ್ರಿಕ ಶಕ್ತಿ ಎನ್ನುವಂಥದ್ದು. 60ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಆಯ್ಕೆಯನ್ನ ಆರಿಸಿ ಅಂತಿದೆ. ಎಸ್ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 60ಕ್ಕೆ 4ನೇದು ABC ಅನ್ನುವಂಥದ್ದು. 3 ಕೊಟ್ಟಿದ್ದಾರೆ, 3 ಕೂಡ ತಪ್ಪು ಅನ್ನುವಂಥದ್ದು. ಭಾರತ ಪರಮಾಣು ಪೂರೈಕೆದಾರ ಗುಂಪಿನ ಸದಸ್ಯ ಅಂತಿದೆ. ಎಸ್ ಭಾರತ CTBTಗೆ ಸಹಿ ಹಾಕಿದೆ. ಭಾರತವು NPT ಸದಸ್ಯ ರಾಷ್ಟ್ರ ಅಂತಿದೆ. ಎಲ್ಲವೂ ಕೂಡ ತಪ್ಪಾದಂತ ಆಪ್ಷನ್ ಆಗಿದೆ. 64ನೇದು. 61 ಗ್ರೇಸ್ ಕೊಡಲಾಗಿದೆ. ಭಾರತದಲ್ಲಿ ಸಂವಿಧಾನಿಕ ಸುಧಾರಣೆಗಳನ್ನು ಅಧ್ಯಯನ ಮಾಡಲು ಸೈಮನ್ ಆಯೋಗವನ್ನು ಯಾವ ವರ್ಷದಲ್ಲಿ ನೇಮಿಸಲಾಯಿತು ಅನ್ನುವಂಥದ್ದು. ಇದು 1927 ಇರಬೇಕಿತ್ತು, ಹಾಗಾಗಿ ಇಲ್ಲಿ ಗ್ರೇಸ್ ಕೊಡಲಾಗಿದೆ.
2 ಕೊಟ್ಟಿರುವಂತ ಆಯ್ಕೆ ಸರಿ ಇಲ್ಲದೆ ಇರೋದ್ರಿಂದ ಗ್ರೇಸ್ ಕೊಡಲಾಗಿದೆ. 62ನೇ ಪ್ರಶ್ನೆ. ರಾಜ್ಯಪಾಲರು ಕಚೇರಿಗೆ ಸಂಬಂಧಿಸಿದಂತೆ ತಪ್ಪು ಹೇಳಿಕೆಗಳನ್ನ ಗುರುತಿಸಿ ಅಂತಿದೆ. ಎಸ್ 62ಕ್ಕೆ 2ನೇದಿಲ್ಲಿ. 62ಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಿಸುವ ಅಧಿಕಾರ ರಾಜ್ಯಪಾಲರಿಗಿದೆ ಅಂತಿದೆ. ಇಲ್ಲ, ಇದು ರಾಷ್ಟ್ರಪತಿಗಿದೆ ಆರ್ಟಿಕಲ್ 124 ಪ್ರಕಾರ. 63ನೇದು ಈ ಕೆಳಗಿನ ಯಾರು ಭಾರತದ ಸಂವಿಧಾನಿಕ ಸಲಹೆಗಾರರಾಗಿದ್ದು ಭಾರತದ ಸಭೆಯ ಸದಸ್ಯರಾಗಲಿಲ್ಲ ಅಂತಂದ್ರೆ ಎಸ್ 63ನೇದು PN ರಾವ್. ಎಸ್ ಕಾನೂನು ರಚನಾ ಸಭೆಯ ಸದಸ್ಯರ ಆಗದೇನೆ ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡಿದಂಥವ್ರು. 64 ಎಸ್ 64ನೇದಕ್ಕೆ 3ನೇದು ಕಾನೂನು ಮುಂದೆ ಸಮಾನತೆ ಯಾವ ಸಂವಿಧಾನದ ಎರರು ಪಡೆಯಲಾಗಿದೆ ಅಂತೇಳಿ 64 3 ಬ್ರಿಟಿಷ್ ಸಂವಿಧಾನದಿಂದ. 65ನೇದು ಕಸ್ಟೋಡಿಯಲ್ ಡೆತ್ ಮತ್ತು ಕಸ್ಟೋಡಿಯಲ್ ಟಾರ್ಚರ್ ಇವುಗಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನ ಹೆಸರಿಸಿ ಅಂತಿದೆ. ಎಷ್ಟು 65ನೇ ಪ್ರಶ್ನೆ. 65ಕ್ಕೆ 3ನೇದು DK ಬಸು ಮತ್ತು ಪಶ್ಚಿಮ ಬಂಗಾಳ ರಾಜ್ಯ ಅಂತೇಳಿ. 66ನೇ ಪ್ರಶ್ನೆ ವಂದಿಸಿ ಬರೀರಿ ಅಂತಿದೆ. ಉತ್ತರ 1ನೇದು ಎಸ್ 1. ಅದು ಹೇಗೆ 1 ಅಂತೇಳಿ ನೋಡೋದಾದ್ರೆ ಎಸ್ A4 ಚುನಾವಣಾ ಆಯೋಗ ಆರ್ಟಿಕಲ್ 324, ಹಿಂದುಳಿದ ವರ್ಗಗಳ ಆಯೋಗ B2 ಆರ್ಟಿಕಲ್ B. ಎಸ್ A4 67 ಎರಡನೇದು ಆಪ್ಷನ್. ಎಸ್ ಇಲ್ಲಿ ಎರಡನೇ ಆಪ್ಷನ್ ಇದೆ. ಸರಿಯಾದ ಉತ್ತರ ಏನಂತಂದ್ರೆ ಎರಡನೇದು A4 ಓಕೆ. B3 ಆರ್ಟಿಕಲ್ 340 ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಅಂತಿದೆ. ಎಸ್ C1 ಆರ್ಟಿಕಲ್ 338 ಲೋಕಸೇವಾ ಆಯೋಗದ ಕಾರ್ಯಗಳಂತಿದೆ 320 D2. ಎಸ್ ಎರಡನೇ ಆಪ್ಷನ್ ಸರಿ. 68ನೇ ಪ್ರಶ್ನೆಗೆ 4ನೇದು ಈ ಕೆಳಗಿನ ಯಾವ ರಾಜ್ಯವು ರಾಜ್ಯಸಭೆಯಲ್ಲಿ ಹೆಚ್ಚಿನ ಪ್ರಾತಿನಿಧ್ಯವನ್ನ ಹೊಂದಿದೆ? ರಾಜ್ಯಸಭೆಯಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ಅದರ ಸಂಖ್ಯೆ ಗೊತ್ತಿರಬೇಕು, ಹಂಗಾಗ ಹಾಕ್ಬೋದು ಇದನ್ನ. ತಮಿಳುನಾಡು ಅಂತೇಳಿ. ಎಸ್ ತಮಿಳುನಾಡು. ಸರಿಯಾದ ಉತ್ತರ ಏನಂದ್ರೆ ಎಸ್ ತಮಿಳುನಾಡು. 4ನೇದು ಕೊಟ್ಟಿರುವಂತ ರಾಜ್ಯಗಳಲ್ಲಿ ತಮಿಳುನಾಡು ಅತಿ ಹೆಚ್ಚು ಅಂದ್ರೆ ಉತ್ತರ ಪ್ರದೇಶ. 69ನೇ ಪ್ರಶ್ನೆ. ಎಸ್ ಇದಕ್ಕೆ 69ನೇ ಪ್ರಶ್ನೆಗೆ ಉತ್ತರ 2. ಕೋಲೆ ಮತ್ತು ತಮಿಳುನಾಡು ರಾಜ್ಯದ ಬಗ್ಗೆ ಯಾವ ಸಂದರ್ಭದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು 9ನೇ ಅನುಸೂಚಿ 9th ಶೆಡ್ಯೂಲ್ ಅನ್ನ ನಿರ್ದಿಷ್ಟ ಉದ್ದೇಶಕ್ಕಾಗಿ ರಚಿಸಲಾಗಿದೆ ಮತ್ತು ಕೆಲವು ಕಾನೂನುಗಳು ಮತ್ತು ತಿದ್ದುಪಡಿಗಳನ್ನ ನ್ಯಾಯಾಂಗ ಪರಿಶೀಲನೆಯ ವ್ಯಾಪ್ತಿಯಿಂದ ಹೊರಗಿಡಲು ಗುರಾಣಿಯಾಗಿ ಬಳಸಲಾಗುವುದಿಲ್ಲ ಎಂದು ಗಮನಿಸಿದೆ ಅಂತಂದ್ರೆ ಈ ಪ್ರಕರಣ ಆದ ನಂತರ 9ನೇ ಶೆಡ್ಯೂಲ್ ಅನ್ನ ನ್ಯಾಯಾಂಗದ ಪರಿಶೀಲನೆಗೆ ಒಳಪಡಿಸೋದಕ್ಕೆ ಅವಕಾಶ ಮಾಡಿಕೊಡಲಾಯಿತು. 70ನೇ ಪ್ರಶ್ನೆ. ಎಸ್ 70ನೇ ಪ್ರಶ್ನೆಗೆ 4ನೇದು ಸರಿಯಾದ ಉತ್ತರ. ಎಸ್ ಏನಿದೆ ಅಂದ್ರೆ 1992ರಲ್ಲಿ ಭಾರತದ ಸರ್ಕಾರದ ಕಾರ್ಯಕಾರಿ ಆದೇಶದ ಮೂಲಕ ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪಿಸಲಾಯಿತು. 1992 ಅನ್ಸುತ್ತದು. ಹಾಗಾಗಿ 92 ಆದೇಶದ ಮೂಲಕ ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪಿಸಲಾಯಿತು. ತಪ್ಪಂತಿದೆ. ಇದು ರಾಷ್ಟ್ರೀಯ ಮಹಿಳಾ ಆಯೋಗದ ಕಾಯ್ದೆ 1990 ಅಡಿಯಲ್ಲಿ ರಚಿಸಲಾದ ಶಾಸನಬದ್ಧ ಸಂಸ್ಥೆಯಾಗಿದೆ. ಈ ಮೇಲಿನ 2 ಹೇಳಿಕೆ ಸಂದರ್ಭಗಳಲ್ಲಿ ಯಾವುದು ಸರಿ ಅಂತಿದೆ. ಹಾಗಾಗಿ ಸರಿಯಾದದ್ದು ಯಾವುದಂದ್ರೆ ಎಸ್ ತಪ್ಪು 6 ಸರಿ ಅನ್ನುವಂಥದ್ದು. 71ನೇ ಪ್ರಶ್ನೆ. ಈ ಕೆಳಗಿನಲ್ಲಿ ಯಾವುದು ಖಾಸಗಿ ಆಡಳಿತದ ಲಕ್ಷಣವಲ್ಲ ಅಂತೇಳಿ. 71ಕ್ಕೆ 1ನೇದು ರಾಜಕೀಯ ಪ್ರಭಾವ ಇರಲ್ಲ, ಅದು ಸರ್ಕಾರಿ ಆಡಳಿತದಲ್ಲಿ ಹೆಚ್ಚಿರುತ್ತಂತ. 72ನೇ ಪ್ರಶ್ನೆ. ಸಾರ್ವಜನಿಕ ಆಡಳಿತದಲ್ಲಿ ಮುಖ್ಯ ಕಾರ್ಯನಿರ್ವಾಹಕರ 7 ಕಾರ್ಯಗಳನ್ನು ಯಾರು ಪ್ರತಿಪಾದಿಸಿದರು ಅಂತಿದೆ. 72ಕ್ಕೆ 2 ಎಸ್ ಲೂಥರ್ ಗುಲ್ಲಿಕ್ ಮತ್ತು ಲಿಂಡಲ್ ಉರ್ವಿಕ್ ಅನ್ನುವಂಥವ್ರು. ಎಸ್ 73ನೇ ಪ್ರಶ್ನೆ 73 ರಾಜಕೀಯ ಆಡಳಿತದ ದೈವಿಧೀಕರಣ ಅಥವಾ ದ್ವಿವಿಭಜನೆ ಇದಕ್ಕೆ ಕಾರಣವಾಯಿತು ಅಂತೇಳಿ. 73ನೇದಕ್ಕೆ 1ನೇದು ಎ ಮತ್ತು ಸಿ ರಾಜಕೀಯ ಆಡಳಿತದ ಪ್ರತ್ಯೇಕತೆ ಮತ್ತು ಸಿ ಅಂದ್ರೆ ಸಾರ್ವಜನಿಕ ಆಡಳಿತದ ಶಿಸ್ತಿನ ವಿಕಾಸನ ಅಂತೇಳಿ. 74ನೇದು ಮಾನಸಿಕ ಸುರಕ್ಷತೆ, ಸಾಮಾಜಿಕ ಗೌರವ, ಸ್ವಯಂ ವಾಸ್ತವೀಕರಣ ಅಗತ್ಯತೆಗಳು ಇದರೊಂದಿಗೆ ಸಂಬಂಧ ಹೊಂದಿವೆ ಅಂತೇಳಿ. 74ಕ್ಕೆ 2ನೇದು ಎಸ್ ಪ್ರೇರಣೆಯ ಸಿದ್ಧಾಂತ ಅಂತೇಳಿ. 75
ಯಾವ ಮಿನ್ಬ್ರುಕ್ ಸಮ್ಮೇಳನ ಸಾರ್ವಜನಿಕ ಆಡಳಿತದ ಲಿಂಗ ದೃಷ್ಟಿಕೋನವನ್ನ ಒತ್ತಿ ಹೇಳುತ್ತದೆ ಅಂದ್ರೆ 75(2) ಅಂದ್ರೆ ಮಿನ್ಬ್ರುಕ್ ಸಮ್ಮೇಳನ ಅಂತೇಳಿ. ಇದ್ರ ಬಗ್ಗೆ ನಾವು ಟಿಪ್ಪಣಿ ಮಾಡ್ಕಂದ್ರೆ ಈ ಮಿನ್ಬ್ರುಕ್ ಸಮ್ಮೇಳನಗಳು ಏನ್ ನಡೀತೇವಲ್ಲ ಅದು ಅದರ ದೃಷ್ಟಿಕೋನ ಪ್ರತಿ ಮಿನ್ಬ್ರುಕ್ ಸಮ್ಮೇಳನದಲ್ಲಿ ಒಂದೊಂದಕ್ಕೆ ಒತ್ತು ಕೊಟ್ಟು ಸಮ್ಮೇಳನ ಮಾಡಲಾಗಿತ್ತು. ಅದ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿದ್ರೆ ನಾವು ಹಾಕ್ಬೋದು. 76ನೇದು ವರ್ತನೀಯ ಕ್ರಾಂತಿ ಬಿಹೇವಿಯರಲ್ ರೆವಲ್ಯೂಷನ್ ಇದಕ್ಕೆ ಸಂಬಂಧಿಸಿದೆ ಅಂತಿದೆ. 74ಕ್ಕೆ 4 ಅಂತೇಳಿ ACD ಅಂತೇಳಿ ಮಾಪನ ಮೌಲ್ಯ ಮುಕ್ತ ಅಧ್ಯಯನ ಪರಿಶೀಲನೆ ಅನ್ನುವಂಥದ್ದು ಸರಿಯಾದ ಉತ್ತರ. 77ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾರು ನಾವೀನ್ಯತೆ ಮತ್ತು ಅನ್ವಯಿಕೆಯ 7 ಮೂಲಗಳನ್ನ ನೀಡಿದ್ದಾರೆ ಅಂತೇಳಿ. 77ಕ್ಕೆ 2 ಪೀಟರ್ ಡಕ್ಕರ್ ಅನ್ನುವಂಥದ್ದು ಸರಿಯಾದ ಉತ್ತರ. 78 ಪ್ರಶ್ನೆ ನಂಬರ್ 78, ಕೆಳಗಿನಗಳನ್ನು ಹೊಂದಿಸಿ ಮತ್ತು ಕೆಳಗಿನ ಕೋಡ್ಗಳಿಗೆ ಸರಿಯಾದ ಉತ್ತರವನ್ನು ಕೊಡಿರಿ ಅಂತಿದೆ. 78ಕ್ಕೆ 1ನೇ ಆಪ್ಷನ್ ಸರಿಯಾದ ಉತ್ತರ. ಇಲ್ಲಿ A3 ಅಂತಿದೆ. A3 ಹೊಸ ಸಾರ್ವಜನಿಕ ಸೇವೆ ಸ್ಟೀರಿಂಗ್ ಅಲ್ಲ ಅನ್ನುವಂಥದ್ದು. ಎಷ್ಟನೇದು? A4 ಅನ್ನುವಂಥದ್ದು. 78 A4 2011ರಲ್ಲಿ ಜಾಗತಿಕ ಮತ್ತು ತುಲನಾತ್ಮಕ ಆಡಳಿತ ಅಂತಂದು A3 ಇದೆ. ದಿಸ್ ಇಸ್ ಇದು 3. ನೆಕ್ಸ್ಟ್ A3 B4 ಅಂತೇಳಿ. B4 2011 ಸಾರ್ವಜನಿಕ ಆಡಳಿತ ಅಧ್ಯಯನಕ್ಕೆ ಪರಿಚಯ ಅನ್ನುವಂಥದ್ದು C1 ಅಂತೇಳಿ. 1926 ಬಹುಪ್ರಭುತ್ವ ಭಾಗವಹಿಸುವಿಕೆ ಮತ್ತು ವಿರೋಧ ಅನ್ನುವಂಥದ್ದು D2 1971. ಕೆಳಗಿನಗಳನ್ನು ಮತ್ತೆ ಹೊಂದಿಸಿ ಬರೆಯೋದಕ್ಕಿದೆ. ಅದಕ್ಕೆ ಸರಿಯಾದ 79ಗೆ ಏನಂದ್ರೆ 1ನೇ ಆಪ್ಷನ್ ಸರಿ ಇದೆ. 1ನೇದು. ಹೇಗೆ 1 ಅಂತಂದ್ರೆ A3 ಅಂತಂದ್ರೆ ಸಾಂದರ್ಭಿಕ ವಿಶ್ಲೇಷಣೆ ಅರ್ಸಿ ಮತ್ತು ಬ್ಲಾಂಚಾರ್ಡ್ ಅಂತೇಳಿ. B2 ಅಂತೇಳಿ ನಿರ್ಬಂಧಿತ ವೈಚಾರಿಕತೆ. B2 H.I. ಸೈಮನ್, ಅರ್ಬರ್ಟ್ ಸೈಮನ್ ಸಾರ್ವಜನಿಕ ಆಡಳಿತದ ಸೇವೆ. C4 ಅಂತೇಳಿ ಡೆನ್ಹಾರ್ಡ್ ಅಂಡ್ ಡೆನಾರ್ಡ್ ಅಂತೇಳಿ ಹೊಸ ಸಾರ್ವಜನಿಕ ನಿರ್ವಹಣೆ ಅನ್ನುವಂಥದ್ದು. 1 ಓಸ್ಟರ್ನ್ ಮತ್ತು ಗ್ಲೇಬರ್ ಅನ್ನುವಂಥದ್ದು. 79 1ನೇ ಆಪ್ಷನ್ ಸರಿ. 80ನೇ ಪ್ರಶ್ನೆ, ಇಲ್ಲಿ ಹೇಳಿಕೆ ಇದೆ. ಅದಕ್ಕೆ ಉತ್ತರ ಏನಂತಂದ್ರೆ 1ನೇದು ಸರಿಯಾದ ಉತ್ತರ. 1 A ಮತ್ತು R ಎರಡು ಸರಿ ಮತ್ತು ಸರಿಯಾದ ವಿವರಣೆ ಅಂತೇಳಿ. 81ನೇ ಪ್ರಶ್ನೆ ಪ್ಯಾಸೇಜ್ ಇದೆ. ಪ್ಯಾಸೇಜ್ ಅನ್ನ ಓದಿ ಉತ್ತರವನ್ನ ಹಾಕ್ಬೇಕು. 81ನೇ ಪ್ರಶ್ನೆಗೆ ಏನು ಉತ್ತರ ಅಂತಂದ್ರೆ ಉತ್ತರ ಅಷ್ಟೇ ಆಗ್ತಾ ಹೋಗ್ತೀನಿ. 80ಕ್ಕೆ ಕಾಂಗ್ರೆಸ್ನಿಂದ ಉಂಟಾದ ವಿರೋಧ ಅಂತೇಳಿ. 82 81ಕ್ಕೆ 2 ಒಂದಲ್ಲ 2. 81ಕ್ಕೆ 2ನೇದು ನಾಯಕತ್ವದ ಜಗಳಗಳಂತೇಳಿ. 82ಕ್ಕೆ 4ನೇದು. 82 ಪ್ರಾಂತೀಯ ಪಕ್ಷಗಳಿಗೆ ದೊಡ್ಡ ಭರವಸೆ ಇದ್ದಾರೆ. ಅಂದ್ರೆ ಈ ರೀತಿ ಫ್ಯೂಲ್ ಲೆಕ್ಚರ್ ಆಗಬೇಕಾದಾಗ, ಡಿಗ್ರಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಾದಾಗ ಇರೋದಿಲ್ಲ. ಆದರೆ ನೆಟ್ ಅಥವಾ ಕೆಸೆಟ್ ಬರೆಯುವಾಗ ಈ ರೀತಿ ಪ್ಯಾಸೇಜ್ ಕೊಟ್ಟು ಉತ್ತರ ಕಂಡುಹಿಡಿಯೋದಕ್ಕೆ ಕೊಡ್ತಾರೆ. 83ನೇದು 1ನೇದು ಕಾಂಗ್ರೆಸ್ ತನ್ನ ಪ್ರಮುಖ ಪಾತ್ರವನ್ನ ಕಳೆದುಕೊಂಡಿತ್ತು ಅನ್ನುವಂಥದ್ದು. 84ನೇ ಪ್ರಶ್ನೆ, ಕಾರ್ಯಸಾಧ್ಯವಾದ ಕಾಂಗ್ರೆಸ್ಸೇತರ ಪಕ್ಷ ಎಂದರೆ ಏನು ಅಂತಿದೆ. 84ನೇದಕ್ಕೆ ಎಷ್ಟು? 3ನೇ ಜನತಾ ಪಕ್ಷದ ರಚನೆ. ಕೆಳಗಿನಗಳಲ್ಲಿ ಯಾವುದು ಬರವಣಿಗೆಯ ಪ್ರಮುಖ ವಿಷಯವಲ್ಲ ಅಂತಿದೆ. 85ಕ್ಕೆ 2 ಸಂಯುಕ್ತ ಸರ್ಕಾರದ ರಚನೆ ಅಂತೇಳಿ. 86 ಹೇಳಿಕೆ ಇದೆ. 86 ಏನಂತಂದ್ರೆ 4ನೇದು ಉತ್ತರ. ಅಂದ್ರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಭಾರತದ ಪರಿಸರ ವಿವಾದಗಳ ಅತ್ಯುನ್ನತ ಮೇಲ್ಮನೆಯ ಪ್ರಾಧಿಕಾರವಾಗಿದೆ. ಇಲ್ಲ, ಯಾಕಂತಂದ್ರೆ ಇದಾದ ಮೇಲೆ ಸುಪ್ರೀಂ ಕೋರ್ಟ್ ಇರುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗಬೇಕು. ಸರಿ, ನ್ಯಾಯಾಧೀಕರಣವು ನೈಸರ್ಗಿಕ ನ್ಯಾಯದ ತತ್ವಗಳ ಮಾರ್ಗದರ್ಶಿಸಲ್ಪಟ್ಟಿದೆ ಅನ್ನುವಂಥದ್ದು ಸರಿಯಾದದ್ದು. 87ನೇ ಪ್ರಶ್ನೆ, ಈ ಕೆಳಗಿನ ಚಳುವಳಿಗಳು
ದಾಶೋಲಿ ಗ್ರಾಮ ಸ್ವರಾಜ್ಯ ಸಂಘದೊಂದಿಗೆ ಸಂಬಂಧ ಹೊಂದಿದೆ ಅಂತಿದೆ. 87 2 ಚಿಪ್ಕೋ. 87 2 ಅಂದ್ರೆ ಚಿಪ್ಕೋ ಚಳುವಳಿ. ಕೆಳಗಿನ ಜೋಡಿಗಳನ್ನು ಯಾವುದು ಸರಿಯಾದ ಹೊಂದಾಣಿಕೆ ಆಗಿಲ್ಲ ಅಂತ ಹೇಳಿದೆ. 88 4 ಭಾರತೀಯ ರಾಷ್ಟ್ರೀಯ ಲೋಕದಳ ಮಣಿಪುರ ಅನ್ನುವಂಥದ್ದು. ಇನ್ನುಳಿದು ಶಿವಸೇನೆ ಮಹಾರಾಷ್ಟ್ರ, ಶಿರೋಮಣಿ ಅಕಾಲಿಕ ದಳ ಪಂಜಾಬ್, MDK ತಮಿಳುನಾಡು ಅನ್ನುವಂಥದ್ದು. 89ನೇ ಪ್ರಶ್ನೆ 89 ಹೊಂದಿಸಿ ಬರೆಯಿರಿ ಅಂತಿದೆ. ಇದಕ್ಕೆ ಉತ್ತರ 89ಕ್ಕೆ ಎರಡನೇದು ಹೇಗೆ ಅಂತೇಳಿ ಉತ್ತರ ನೋಡೋದಾದ್ರೆ ಎ ನೋಡ್ರಿ, ಇತ್ತೀಚೆಗೆ ಹೊಂದಿಸಿ ಬರೆಯವೆಲ್ಲ A3ನೇ ಇದೆ. ಬಹಳ ಇದರಲ್ಲಿ ನೋಡಿದೀನಿವಲ್ಲ A3. ಎಸ್ A3 ಅಂತಂದ್ರೆ ಪ್ರಕಾಶ್ ಕರಾಟ್ ಲ್ಯಾಂಗ್ವೇಜ್. A3 ಲ್ಯಾಂಗ್ವೇಜ್ ಅಂಡ್ ನ್ಯಾಷನಾಲಿಟಿ ಪಾಲಿಟಿಕ್ಸ್ ಇನ್ ಇಂಡಿಯಾ. B4 ಅತುಲ್ ಕೊಹ್ಲಿ ಅಂತೇಳಿ ಡೆಮೋಕ್ರಸಿ ಅಂಡ್ ಡಿಸ್ಕಂಟೆಂಟ್ ಇಂಡಿಯಾಸ್ ಗ್ರೋವಿಂಗ್ ಕ್ರೈಸಿಸ್ ಆಫ್ ಗವರ್ನಬಿಲಿಟಿ ಅಂತೇಳಿ, ಅಂದ್ರೆ ಅತುಲ್ ಕೊಹ್ಲಿ ಬಗ್ಗೆ, ಇವರೆಲ್ಲರ ಬಗ್ಗೆ ಅವರು ಬರೆದಿರುವಂತ ಕೃತಿಗಳು, ಅವರ ವಿಚಾರಗಳನ್ನ ನಾವು ನೆನ್ಪಿಟ್ಕೊಳ್ಳೇಬೇಕು. ಪಾಲ್ ಆರ್ ಬ್ರಾಸ್ ಅಂತೇಳಿ CSC2 ಅಂತೇಳಿ ಲ್ಯಾಂಗ್ವೇಜ್ ರಿಲಿಜನ್ ಅಂಡ್ ಪಾಲಿಟಿಕ್ಸ್ ಇನ್ ನಾರ್ತ್ ಇಂಡಿಯಾ ಅಂತೇಳಿ. MJ ಅಕ್ಬರ್ ಅಂತೇಳಿ SD1 ಅಂತೇಳಿ ಇಂಡಿಯಾ ದ ಸೀಸ್ ವಿದಿನ್ ಅಂತೇಳಿ. 90ನೇ ಪ್ರಶ್ನೆ ಇದೆ. 90ನೇ ಪ್ರಶ್ನೆ ತಪ್ಪಾದ ಜೋಡಿಯನ್ನ ಗುರುತಿಸಿ ಅಂತಿದೆ. 1 ಮತ್ತು 3 ಹಾಕಿದ್ರು ಉತ್ತರ ಮಾರ್ಕ್ಸ್ ಅನ್ನು ಕೊಡ್ತಾರೆ. 1ನೇದು ತಪ್ಪಾದ ಅಧಿಕೃತ ಉದ್ದೇಶಕ್ಕಾಗಿ ಇದು 1ನೇದು 1 ಮತ್ತು 3 ಇದು ತಪ್ಪಾದ ಜೋಡಿ ಇರೋದರಿಂದ ಇವೆರಡಕ್ಕೂ ಯಾವುದು 1 ಮತ್ತು 3 ಸಾರಿ 1 ಮತ್ತು 3 ಅಲ್ಪಸಂಖ್ಯಾತರಿಗಾಗಿ ವಿಶೇಷ ಅಧಿಕಾರಿ ಅಂತ ಇದೆಯಲ್ಲ, ಈ 1 ಮತ್ತು 3 ಯಾವುದನ್ನ ಟಿಕ್ ಮಾಡಿದ್ರು ಸಹ ಉತ್ತರವನ್ನು ಕೊಡ್ತಾರೆ, ಅಂದ್ರೆ ತಪ್ಪಾದ ಜೋಡಿ ಅಂತೇಳಿ. ಇನ್ನು 2 ಮತ್ತು 4 ಸರಿಯಾದ ಜೋಡಿ ಅಂತೇಳಿ. ಪ್ರಾದೇಶಿಕ ಭಾಷೆಗಳಿಗೆ ವಿಶೇಷ ಅವಕಾಶ ಆರ್ಟಿಕಲ್ 347. ಹಿಂದಿ ಭಾಷೆಗಳ ಬೆಳವಣಿಗೆ ನಿರ್ದೇಶನ ಆರ್ಟಿಕಲ್ 351. 91ನೇ ಪ್ರಶ್ನೆ ಸಮಾಜದ ಅವಶ್ಯಕತೆಗಳನ್ನು ಪರಿಹರಿಸುವಲ್ಲಿ ಸರ್ಕಾರದ ಸಾಮರ್ಥ್ಯವನ್ನು ಸುಧಾರಿಸಲು ಮಾಹಿತಿ ತಂತ್ರಜ್ಞಾನದ ಬಳಕೆಯನ್ನು ಡ್ಯಾಶ್ ಡ್ಯಾಶ್ ಎಂದು ಕರೆಯುವಂತ ಇದೆ. ಈ ವ್ಯವಹಾರ ಅಂತೇಳಿ. ಏನು ಉತ್ತರ? ಈ ವ್ಯವಹಾರ. ನೆಕ್ಸ್ಟ್ ಪ್ರಶ್ನೆ 92ನೇ ಪ್ರಶ್ನೆ 92. ಜನರು ಮತ್ತು ರಾಜ್ಯದ ಸಂತೋಷವೇ ರಾಜನ ಸಂತೋಷ ಎಂಬ ಹೇಳಿಕೆಯನ್ನು ನೀಡಿದವರು ಯಾರಂತಿದೆ? ಉತ್ತರ ಏನಂತಂದ್ರೆ ಕೌಟಿಲ್ಯ. ಬೂರಿಯಾ ಸಮಿತಿ ಇದರೊಂದಿಗೆ ಸಂಬಂಧಿಸಿದೆ ಅಂತಿದೆ. 93 ಅಂದ್ರೆ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತೆ. ಯಾವ ಪಂಚಾಯಿತಿ ಅಂತಂದ್ರೆ ಬುಡಕಟ್ಟು ಪ್ರದೇಶದಲ್ಲಿರುವಂತ ಅಲ್ಲಿ ಪಂಚಾಯಿತಿ ಬಗ್ಗೆ 1996ರ ಕಾಯ್ದೆ ಇದೆ, ಅದಕ್ಕೆ ಸಂಬಂಧಪಟ್ಟಿರುವಂತ ಸಮಿತಿ ಇದು. 94ನೇ ಭ್ರಷ್ಟಾಚಾರ ದೇಶದ ವಿರುದ್ಧ ನಡೆಯುವ ಅಪರಾಧ ಎಂಬುದು ಇದರ ಧ್ಯೇಯವಾಕ್ಯವಾಗಿದೆ ಅಂತೇಳಿ. 94ಕ್ಕೆ ಎರಡನೇದು ವಿಜಿಲೆನ್ಸ್ ಅಂಡ್ ಭ್ರಷ್ಟಾಚಾರ ವಿರೋಧಿ ಬ್ಯೂರೋ ಅನ್ನುವಂಥದ್ದು ಸರಿಯಾದ ಉತ್ತರ. 95ನೇದು ಭಾರತೀಯ ಸಂವಿಧಾನದ ಅನುಚ್ಛೇದ 243Y ಇದಕ್ಕೆ ಸಂಬಂಧಿಸಿದೆ ಅಂತೇಳಿ. 95(1) ಹಣಕಾಸು ಆಯೋಗ I&Y ಅಂತೇಳಿ ಕರಿತೀವಿ. ಅಂದ್ರೆ ಇದು ನಗರ ಪ್ರದೇಶ ಸಂಬಂಧಪಟ್ಟಂತ ಆರ್ಟಿಕಲ್ ಇದು. ಅದೇ ಗ್ರಾಮೀಣ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟದ್ದಾದ್ರೆ 243I&Y ಇದು ಹಣಕಾಸು ಆಯೋಗದ ಬಗ್ಗೆ, ರಾಜ್ಯ ಹಣಕಾಸು ಆಯೋಗದ ಬಗ್ಗೆ. ಅದೇ ನಾವು ದೇಶದ ಹಣಕಾಸು ಆಯೋಗ ಅಂದ್ರೆ ಆರ್ಟಿಕಲ್ 280. 96ನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಿರ್ಣಯ 50/225 1996 ಎಂಬುದು ಈ ರೀತಿಯಾಗಿ ಹೆಸರಿಸಲಾಗಿದೆ ಅಂತಿದೆ. 96ಕ್ಕೆ 1 ಸಾರ್ವಜನಿಕ ಆಡಳಿತ ಮತ್ತು ಅಭಿವೃದ್ಧಿ ಅಂತೇಳಿ. 97ನೇ ಪ್ರಶ್ನೆ ಅದು ಉತ್ತರ ಏನಂದ್ರೆ 1ನೇದು ABC ಅಂತೇಳಿ. ABC ಏನಿದೆ? ಕೆಳಗಿನಗಳಲ್ಲಿ ಯಾವುದು ಭಾರತದಲ್ಲಿ ನಗರಾಭಿವೃದ್ಧಿ ಯೋಜನೆಯಾಗಿವೆ ಅಂತೇಳಿ. ರಾಷ್ಟ್ರೀಯ ನಗರ ಸಾರಿಗೆ ನೀತಿ, ಅಮೃತ್, ರಿಡೇ ಅನ್ನುವಂಥದ್ದು ಇವು ಸರಿಯಾದ ಹೇಳಿಕೆಗಳ ಆಗಿವೆ ಅಂತೇಳಿ. 98ನೇ ಪ್ರಶ್ನೆ 98 ಹೊಂದಿಸಿ ಬರೆಯಿರಿ ಏನಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ 1ನೇ ಆಪ್ಷನ್ 1
ಎಸ್. ಒಂದು ಹೇಗೆ ಅಂತೇಳಿ ನೋಡೋದಾದ್ರೆ A2 ಅಂತೇಳಿ ರೂಮೇಶ್ ತಾಫರ್ ಮದ್ರಾಸ್ ರಾಜ್ ಅಂತೇಳಿ A2 1950. B1 ರಾಜ್ ನಾರಾಯಣ್ EP ಅಂತೇಳಿ B1 1975. ಎಸ್. ಇದು ಆಂತರಿಕ ತುರ್ತು ಪರಿಸ್ಥಿತಿಗೆ ಕಾರಣ ಆದಂತ ತೀರ್ಪು ಇದು ರಾಜನಾರಾಯಣ್ UP ರಾಜ್ಯ ಅಂತೇಳಿ. ಎಸ್. C4 ಅಂತೇಳಿ C4 2004ರಲ್ಲಿ PUCLV ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತೇಳಿ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಂಡ್ ಯೂನಿಯನ್ ಆಫ್ ಇಂಡಿಯಾ ಅಂತೇಳಿ ಇದಕ್ಕೆ D4 D3 ಎಸ್ 2002ರಲ್ಲಿ. 99ನೇ ಪ್ರಶ್ನೆ 99ನೇ ಪ್ರಶ್ನೆಗೆ ಉತ್ತರ ಏನಂತಂದ್ರೆ 1. ಎಸ್, ಒಂದನೇದು ಉತ್ತರ. ಹೇಗೆ ಬಂದಂದ್ರೆ ಇದು A2 ಅಂತ ಇದೆ, ದ ಫ್ಯೂಚರ್ ಎಕ್ಸಿಕ್ಯೂಟಿವ್ ಎ ಗೈಡ್ ಫಾರ್ ಟುಮಾರೋಸ್ ಮ್ಯಾನೇಜರ್ಸ್ ಅಂತೇಳಿ. ಎಸ್. A2 ಹರ್ಲಾನ್ ಕ್ಲೀವ್ಯಾಂಡ್ ಅಂತೇಳಿ. ಆರ್ಟ್ ಎ ಸ್ಟೋರಿ ಪವರ್ ಟು ದ ಪೀಪಲ್ ಅಂತೇಳಿ ಇದಕ್ಕೆ B1 ಅಂತೇಳಿ ಅರುಣ್ ರಾಯ್. ಎಸ್. ಪಾರ್ಲಿಮೆಂಟರಿ ಕಂಟ್ರೋಲ್ ಓವರ್ ದ ಗೌರ್ಮೆಂಟ್ ಎಕ್ಸ್ಚೆಂಡೀಜರ್ ಅಂತೇಳಿ ಇದಕ್ಕೆ C3 ಅಂತೇಳಿ C3. ಎಸ್. ಎಸ್. ನೀವು ಡೆಮಿನೆನ್ಸ್ ಇನ್ ಫೆಡರಲ್ ಡಿಸ್ಕೋರ್ಸಸ್ ಇನ್ ಇಂಡಿಯಾ ಅಂತೇಳಿ ರೇಖಾ ಸೆಕ್ಸೇನಾ ಅಂತೇಳಿ. ಎಸ್. E4 ಅನ್ನುವಂಥದ್ದು ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ 100ನೇದು ಹೇಳಿಕೆ. ಸುಮಾರು ಹೇಳಿಕೆಗಳನ್ನ ಕೊಡಲಾಗಿದೆ. ಇಂಥ ಹೇಳಿಕೆಗಳನ್ನ ನಾವು ಕೂಡ ಸುಮಾರು ಪರೀಕ್ಷೆ ಬರೆದು 4 ಸರ್ಕಾರಿ ಹುದ್ದೆ ಪಡೆದರೂ ಸಹ ಇದಕ್ಕೆ ಹೆಚ್ಚಿನ ಅಧ್ಯಯನ ಬೇಕೇ ಬೇಕು. ಮೈನಸ್ ನೆಗೆಟಿವ್ ಇದ್ದಂಥ ಸಂದರ್ಭದಲ್ಲಿ ಆಲೋಚನೆ ಮಾಡಿ ಉತ್ತರವನ್ನ ಈ ರೀತಿ ಪ್ರಶ್ನೆ ಇದ್ದಾಗ ಹಾಕ್ಲೇಬೇಕು. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಎಸ್ 1 ಅಂತೇಳಿ ಒಂದನೇದು. ಸಾರ್ವಜನಿಕ ನೀತಿಯ ಗುರಿ ಆಧಾರಿತ ಚಟುವಟಿಕೆಯಾಗಿದೆ. ತಾಂತ್ರಿಕ ಬದಲಾವಣೆಗಳು ಸಾರ್ವಜನಿಕ ಸಮಸ್ಯೆಗಳ ಸಂಕೀರ್ಣ ಸ್ವರೂಪ ಮತ್ತು ಅವುಗಳನ್ನು ಪರಿಹರಿಸುವಲ್ಲಿ ರಾಜ್ಯದ ಗಮನಹರಿಸುವಿಕೆ ನೀತಿ ರಚನೆಯ ಹೆಚ್ಚು ಸಂಕೀರ್ಣಗೊಳಿಸುತ್ತದೆ ಅನ್ನುವಂಥದ್ದು. ಅಂದ್ರೆ ಕೆಸೆಟ್ 2024 ಪ್ರಶ್ನೆ ಪತ್ರಿಕೆಯ ಉತ್ತರವನ್ನ ಹೇಳಿದ್ದೀನಿ. ಈಗಾಗಲೇ ತಿಳಿಸಿರುವಂತೆ ಈ ರೀತಿ ಪ್ರಶ್ನೆ ಪತ್ರಿಕೆ ಕರ್ನಾಟಕ ರಾಜ್ಯದ ಅಷ್ಟೇ ಅಲ್ಲ, ನೆಟ್ ಅಥವಾ ಭಾರತ ದೇಶದ 28 ರಾಜ್ಯಗಳಲ್ಲೂ ಕೂಡ ಸೆಟ್ ಪ್ರಶ್ನೆ ಎಕ್ಸಾಮ್ ನಡೀತಿದೆ. ಅದರ ಪ್ರಶ್ನೆಗಳನ್ನು ಕೂಡ ನಾವು ಅವಲೋಕನ ಮಾಡಿದಾಗ ನಮ್ಮ ಓದಿದ ಮಟ್ಟ ಎಷ್ಟಿದೆ ಅಂತೇಳಿ ತಿಳಿಯುತ್ತದೆ. ಅದರ ಜೊತೆಗೆ ನಾವು ಅನ್ಕೊಂಡಿರುವಂತ ಪ್ಯೂ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳು ಇವು ಬಂದೇ ಬರ್ತವೆ. ಆದರೆ ಅತಿ ಹೆಚ್ಚು ಸಹಾಯ ಆಗುವಂಥದ್ದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ನೇಮಕಾತಿ ಸಂದರ್ಭದಲ್ಲಿ ಅಂತ ಹೇಳ್ತಾ, ನಿಮಗೆ ಈ ತರಗತಿ ಇಷ್ಟ ಅನಿಸಿದ್ರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳ್ತಾ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.